ಫೈನಲಿ ಸ್ಟೋರಿ ಮೋಡಲ್ಲಿ ಗೇಮ್ ಪ್ಲೇ ಮಾಡಿದ್ದೀನಿ. ನೋಡಿ ಚೆನ್ನಾಗಿದೆ, ಎಂಜಾಯ್ ಮಾಡಿ. ಫ್ರ್ಯಾಂಕ್ಲಿನ್ ಕ್ಯಾರೆಕ್ಟ್ರಲ್ಲಿ ಆಡ್ತಿರೋದು ನಾವು. ಗೇಮ್ ಪ್ಲೇಗೆ ಹೋಗೋಣ. ಫ್ರ್ಯಾಂಕ್ಲಿನ್ಗೆ ರಾತ್ರಿ ಕಾಲ್ ಮಾಡಿದ್ದ ಮೈಕಲ್ಲು. ಕಾಲ್ ಮಾಡಿಬಿಟ್ಟು ಮೈಕಲ್ದು ವೈಫ್ದು ಸಿಸ್ಟರ್ದೇನೋ ಬರ್ತಡೇ ಇದಂತೆ, ಅದಕ್ಕೆ ಫ್ರ್ಯಾಂಕ್ಲಿನ್ಗೆ ಹೇಳಿದ್ದಾನೆ, ನನಗೊಂದು ಒಳ್ಳೆ ಲ್ಯಾಂಬರ್ಗಿನಿ ಕಾರ್ ಬೇಕು, ಲಕ್ಸುರಿ ಕಾರ್ ಬೇಕು, ಎಷ್ಟನ್ನ ಖರ್ಚಾಗಲಿ ಅಂತ ಹೇಳಿದ್ದ. ಅದಕ್ಕೆ ಈಗ ನಾವೇನು ಮಾಡ್ತಿದ್ದೀವಿ, ಫ್ರ್ಯಾಂಕ್ಲಿನ್ ಮನೆಯಿಂದ ಹೊರಟಿದ್ದಾನೆ ಮೈಕಲ್. ನಾನು ಶೋರೂಮ್ ಹತ್ರ, ಫ್ರ್ಯಾಂಕ್ಲಿನ್ ಶೋರೂಮಲ್ಲಿ ಕೆಲಸ ಮಾಡ್ತಿದ್ದಾನೆ, ಕಾರ್ ಶೋರೂಮಲ್ಲಿ ಫ್ರ್ಯಾಂಕ್ಲಿನ್ ಪಾರ್ಟ್ನರ್ ಆಗಿ ಕೆಲಸ ಮಾಡ್ತಿದ್ದಾನೆ. ಲೈಕ್ ಫ್ರ್ಯಾಂಕ್ಲಿನ್ ಕೆಲಸನೂ ಮಾಡ್ತಾನೆ ಮತ್ತು ಕಾರ್ ಶೋರೂಮ್ ಪಾರ್ಟ್ನರ್ ಆಗಿದ್ದಾನೆ. ಈಗ ಫ್ರ್ಯಾಂಕ್ಲಿನ್ ಎಲ್ಲ ಬಟ್ಟೆ ಹಾಕೊಂತಾನೆ. ನೆಕ್ಸ್ಟು ಫ್ರ್ಯಾಂಕ್ಲಿನ್ಗೆಲ್ಲ ಹಾಕ್ಕೊಂತಾರೆ, ಎಲ್ಲ ಹಾಕ್ಕೊಂಡಿದ್ದಾನೆ ಫ್ರ್ಯಾಂಕ್ಲಿನ್ನು. ಈಗ ಡೈರೆಕ್ಟ್ ನಾವು ಕಾರ್ ಶೋರೂಮ್ ಹತ್ರ ಹೋಗೋಣ. ಕಾರ್ ಶೋರೂಮ್ ಹತ್ರ ಹೋಗಿ ಮೈಕಲ್ನ ಮೀಟ್ ಆಗಿ ಮೈಕಲ್ದೇನು ಎಲ್ಲ ಕ್ಲೀನಾಗಿ ಇದು ಮಾಡ್ಕೊಂಡಿದ್ದೆ, ಅದು ಹಾಕ್ತಾನಿಲ್ಲ, ಲೈಕ್ ಚೆನ್ನಾಗೈತೆ ಅನ್ಕೊಂತೀನಿ. ನೆಕ್ಸ್ಟು ಸಿಸ್ಟು ನಾವು ಕಾರ್ ಶೋರೂಮ್ ಹತ್ರ ಹೋಗೋಣ. ನಮ್ಮ ಕಾರ್ ಶೋರೂಮ್ ಐತಲ್ಲ, ಫ್ರ್ಯಾಂಕ್ಲಿನ್ ಪಾರ್ಟ್ನರ್ ಆಗಿರೋಂಥ ಕಾರ್ ಶೋರೂಮ್ ಹತ್ರ ಅಲ್ಲಿ ಹೋಗೋಣ. Once and for all at U-Tool. Buy a circular saw. Any guy can use one of them. Wiring is for ಈಗ ನಾವು wire like the pros. And make your house. All I want to do is just ಸಾಂಗ್ ಒಂದು ಇರಿಟೇಷನ್ ಇದರಲ್ಲಿ. ಈ GTA 5 ಸಾಂಗ್ ಅಂದರೆ ಬೇರೇನು ಇರಿಟೇಷನ್ ಆಗಲ್ಲ. ಈಗ ಸಿಸ್ಟು ನಾವು ಇದ್ರ ಹತ್ರ ಹೋಗೋಣ. ಯಾವ್ದ್ರ ಹತ್ರ? ನಮ್ಮ ಒಂದು ಶೋರೂಮ್ ಹತ್ರ ನನಗೆ ಆ ಡೀಲ್ ಅವಶ್ಯಕತೆ ಇಲ್ಲ, ಬಟ್ ಆದರೂ ಇವನು 50 ಸತಿ ಕಾಲ್ ಮಾಡ್ತಿದ್ದಾನೆ. ಆ ಡೀಲ್ ನಾನು ಅಕ್ಸೆಪ್ಟ್ ಮಾಡಲ್ಲ ಅಂತ ಅಂದಮೇಲೂ ಒಂದು ಸ್ವಲ್ಪ ಇರಲಿ. ಕಾರ್ ನಮ್ಮದು ಶೋರೂಮ್ ಇರೋದ್ರಿಂದ ನಮಗೆ ಗಾಡಿ ರೆಡಿ ಮಾಡ್ತಾರೆ ಕೊಡಲ್ಲ. ನೋಡೋಣ. ಸ್ಟ್ರೈಟ್ ಹೋದರೆ ಇಲ್ಲ, ಮುಂದೆ ಸ್ಟ್ರೈಟ್ ಹೋದರೆ ನಮ್ಮದು ಕಾರ್ ಶೋರೂಮ್. ನಾನು ಕೆಲಸ ಮಾಡೋದು ವಿತ್ ಪಾರ್ಟ್ನರ್, ನಾನು ಕಾರ್ ಶೋರೂಮಲ್ಲಿ ನನ್ನದೊಂದಿಷ್ಟು ಪಾರ್ಟ್ನರ್ಶಿಪ್ ಐತೆ ಅದರಲ್ಲಿ. ಇದೇ ಕಾರ್ ಶೋರೂಮ್ ನಮ್ಮದು. ಸೈಡಾಗಿ ರೌಡ್. ಇಲ್ಲಿ ಏನು ಪ್ರಾಬ್ಲಮ್ ಅಂತಂದರೆ, ಕಾರ್ ಪಾರ್ಕಿಂಗ್ ಕ್ಲೀನಾಗಿ ಹೋಗಿ ಪಾರ್ಕಿಂಗ್ ಮಾಡೋದು. ಇಲ್ಲಾಂದರೆ ಆಲ್ರೆಡಿ ಮೈಕಲ್ ಬಂದಿದ್ದಾನೆ. ನಾವೀಗ ಅವನಿಗೆ ಹೋಗ್ಬಿಟ್ಟು ಎಲ್ಲ ಡೀಲು, ಅವನೇನೋ ಚೌಕಸಿ ಮಾಡ್ತಾನೆ ಅನ್ಸುತ್ತೆ, ಬಾರ್ಗೇನ್ ಮಾಡ್ತಾನೆ. ಕಚ್ಚತ್ತ ಮುಂದೆ ಇಲ್ಲ. ಫೈನಲಿ ಮೈಕಲ್ಲು ಮತ್ತು ನಾವು ಮೀಟಾಗಿ ಸ್ವಲ್ಪ ಮಾತಾಡಿದ್ವಿ. ಅವನು ಕೆಫೆಗೆ ಕರ್ಕೊಂಡೋಗಿದ್ದ, ಕಾಫಿ ಕುಡಿಸ್ಕೊಂತೆಲ್ಲ ಮಾತಾಡಿದ್ವಿ. ಅದು ಎಲ್ಲ ರೆಕಾರ್ಡ್ ಮಾಡಿದ್ದೆ, ಅದು ಮಿಸ್ ಆಗೇನೋ ರೆಕಾರ್ಡ್ ಆಗಿಲ್ಲ. ಇಲ್ಲಿ ಈಗ ಮೈಕಲ್ ಹೇಳ್ತಿದ್ದಾನೆ, ನೀನು ಕಮ್ಮಿ ರೇಟಿಗೆ ನನಗೆ ಇದು ಕಾರ್ ಡೀಲ್ ಮಾಡಿಕೊಟ್ರೆ ನಾನು ನಿನಗೆ ನೆಕ್ಸ್ಟು ಒಂದು $10 million ಒಂದು ಆರ್ಡ್ರ್ ಇದು ಕೊಡ್ತೀನಿ ಅಂತ ಹೇಳಿದ್ದಾನೆ. ಅಂದರೆ ಲೈಕ್ ಒಂದು $10 million ಆಫರ್ ಕೊಡ್ತೀನಿ ಅಂತ ಹೇಳಿದ್ದಾನೆ. ಒಂದು ಮಿಷಿನ್ನು ಅದನ್ನು ಕಂಪ್ಲೀಟ್ ಮಾಡಿದರೆ ನಿನಗೆ ಒಂದು $10 million ಕೊಡ್ತೀನಿ, ಬೇರೆಯವ್ರಿಗಾದರೆ $2 million ಕೊಡೋದು, ನಿನಗೆ $10 million ಕೊಡ್ತೀನಿ ಅಂತ ಹೇಳಿದ್ದಾನೆ. ನಂದು ಕಾರ್ ಬಂದ್ಬಿಟ್ಟು ಸರ್ವಿಸಿಗೆ ಹೋಗ್ಬಿಟ್ಟಿದೆ. ಅದಕ್ಕೆ ಮೈಕಲ್ ಕಾರಲ್ಲೇ ಡ್ರಾಪ್ ಹಾಕ್ಸ್ಕೊಳ್ಳೋಣ ಅಂತ ಹೇಳಿದೆ. ಮೈಕಲ್ ನಾನು ಹೊಡಿತೀನಿ ಅಂತ, ಬೇಡಪ್ಪ ನಾನು ಹೊಡಿತೀನಿ ಬಾ ಅಂತೇಳಿ ತಗೊಂತಿದ್ದೀನಿ ಗಾಡಿನ. ಇದು ಲಕ್ಸುರಿ ಗಾಡಿ, ಫುಲ್ಲು ಮೋರ್ ದೆನ್ 8 crores ಏನೋ ಸಮಥಿಂಗ್ ಏನೋ ಆಗಿದೆ. ಲ್ಯಾಂಬರ್ಗಿನಿ ಮಸ್ತ್ ಐತೆ ಕಾರ್, ಮಾತ್ರ ನೆಕ್ಸ್ಟ್ ಲೆವೆಲ್ ಐತೆ. ಅದೇ ಈಗ ಮೈಕಲ್ಲು ನನ್ನನ್ನು ನಮ್ಮ ಮನೆ ಹತ್ರ ಬಿಡ್ತಾನೆ ಅಲ್ಲ, ನಾನೇ ನಮ್ಮ ಮನೆ ಹತ್ರ ಕಾರ್ ಹೊಡ್ಕೊಂಡು ಹೋಗ್ತೀನಿ. ಅಲ್ಲಿಂದ ಮೈಕಲ್ ಅವ್ನು ಕಾರ್ ತಗೊಂಡು ಅವ್ನು ಹೋಗ್ತಾನೆ. ಇದು ಮೋಸ್ಟ್ಲಿ ಅವರ ಬರ್ತಡೇಗೆ ಏನೋ ಇರ್ಬೇಕನ್ಸುತ್ತೆ. ಇದು ಗಿಫ್ಟು ನೋಡಿರಿ, ಬರ್ತಡೇ ಗಿಫ್ಟು. ಮೈಕಲ್ಲು 10 crores ಕಾರು ಬರ್ತಡೇ ಗಿಫ್ಟಾಗಿ ಕೊಡ್ತಿದ್ದಾನೆ ಅವರ ಹೆಂಡತಿ ತಂಗಿಗೆ. ಏನಂತಾರೆ ಗೊತ್ತಿಲ್ಲ ಇಂಗ್ಲೀಷಲ್ಲಿ. ಕೊಟ್ಟು ಹೆಂಡತಿ ತಂಗಿ, ಮೈಕಲ್ ಹೇಳ್ತಿದಾರಲ್ಲ ಅವ್ರ ತಂಗಿಗೆ. ಅಂದರೆ ಕಾರು ಮಾತ್ರ ನೆಕ್ಸ್ಟ್ ಲೆವೆಲ್ ಲ್ಯಾಂಬರ್ಗಿನಿ. ಮೋರ್ ದೆನ್ ಇದು ನಾನು ಔಟ್ ಆಫ್ ಕಂಟ್ರಿಯಿಂದ ಇಂಪೋರ್ಟ್ ಮಾಡಿದ್ದೀನಿ. ಫ್ರ್ಯಾಂಕ್ಲಿನ್ ಔಟ್ ಆಫ್ ಕಂಟ್ರಿಯಿಂದ ಇಂಪೋರ್ಟ್ ಮಾಡಿದ್ರು. ಫ್ರ್ಯಾಂಕ್ಲಿನ್ ಇಂಪೋರ್ಟ್ ಮಾಡೋಕ್ಕೆ ಮೋರ್ ದೆನ್ ಫ್ರ್ಯಾಂಕ್ಲಿನ್ಗೆ ಒಂದು ಟೋಟಲ್ 8 crores ಏನೋ ಸಮಥಿಂಗ್ ಏನೋ ಆಗಿದೆ, ಇಲ್ಲ ಕಸ್ಟಮ್ ದುಡ್ಡೆಲ್ಲ ಪೇ ಮಾಡಿ. ಈಗ ಇದು ಟೋಟಲ್ ಮಾಡ್ತಿರೋದು 10 crores, 2 crore ಪ್ರಾಫಿಟ್. 2 crore ಪ್ರಾಫಿಟ್, 8 ಕೋಟಿ ಪ್ರಾಫಿಟ್ ಅಂದರೆ ಸುಮ್ಮನೆಲ್ಲ. ಬೇರೆ ಏನೇನೋ ಖರ್ಚುಗಳು, ರಿಜಿಸ್ಟ್ರೇಷನ್ಗಳು, ಅದು ಇದು ಎಲ್ಲ ಭಾಳ ಕಾಸ್ಟ್ ಇರುತ್ತೆ. ಅದೆಲ್ಲ ಮೈಕಲ್ ಹತ್ರ ಮಾತಾಡಿದ್ದೀನಿ ನಾನು. ಈಗ ಶಿಸ್ತು ನನ್ನ ಮನೆ
ಇವನೊಂದು 50 ಸತಿ ಫೋನ್ ಮಾಡ್ತಿದ್ದಾನಪ್ಪ ನಮ್ಮ ತಾಯಿ. ನನಗೆ ಅದು ಆ ಡೀಲ್ ಇಷ್ಟನೇ ಇಲ್ಲ ನನಗೆ. ಆ ಡೀಲ್ ಇಷ್ಟ ಇಲ್ಲ. ಬಟ್ ಆದರೆ ಅದೇ ಅವನೇನೋ ಕಾರು ಇದು ಹೇಳ್ತಿದ್ದಾನೆ, ಅವನು ಕಾರ್ ಡೀಲ್ ಹೇಳ್ತಿದ್ದಾನೆ. ಬಟ್ ಕಾರ್ ಡೀಲ್ ಅದು ನನಗೆ ಇಷ್ಟ ಇಲ್ಲ. ಬಟ್ ಆದರೆ ಅವ್ನು ಫೋನ್ ಮೇಲೆ ಫೋನ್ ಮಾಡ್ತಿದ್ದಾನೆ. ಇಲ್ಲಿಂದ ಸಿಸ್ಟು ನಮ್ಮ ಮನೆ ಹತ್ರ ಮನೆ ಹತ್ರ ಮನೆ ಮುಂದೆ ಮುಂದೆ ಫ್ರೆಂಡ್ಸ್, ಕಾರು ಟಚ್ ಮಾಡಿಬಿಟ್ಟೆ ನಾನು. ಮೈಕಲ್ ಭಾಳ ಬೇಜಾರಾಗಿರ್ತಾನೆ. ಮೈಕಲ್ ಬಂದ. ಮೈಕಲ್ ಹೇಳಿದ್ದು ಮೈಕಲ್ಗೆ ಸಾರಿ ಕೇಳೋಣ. ಸಾರಿ ಮೈಕಲ್, ನಿನ್ನ ಕಾರ್ ಟಚ್ ಮಾಡಿಬಿಟ್ವಿ, ಬೇಜಾರಾಗಬೇಡ ಅಂತ ಹೇಳ್ತಾನೆ. ಇವನು ಬೇರೆ ಫೋನ್ ಮಾಡ್ತಾನೆ. ಅವ್ನು ಬೇರೆ ಸಿಟ್ಟಾಗಿದ್ದಾನೆ. ನಾನು ಮಾತಾಡ್ತಿದ್ದೀನಿ, ನೀನು ಯಾರ್ದಾರ ಜೊತೆ ಫೋನ್ ಇದು ಮಾಡ್ತಿದ್ದೆ ಅಂತ. ಈಗ ಮೈಕಲ್ ಏನು ಹೇಳ್ತಿದ್ದಾನೆ ಅಂತಂದರೆ, ನನ್ನ ಕಾರ್ ರೆಡಿ ಮಾಡಿಸ್ಕೊಡು ಅಂತ ಕೇಳ್ತಿದ್ದಾನೆ. ಇಲ್ಲ ಕಾರ್ ಬೇರೆದು ಕೊಡು ಅಂತಲೂ ಕೇಳ್ತಿದ್ದಾನೆ. ಅದಕ್ಕೆ ಇಲ್ಲ ಮೈಕಲ್, ನಿನ್ನ ಕಾರ್ ರೆಡಿ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದೀನಿ. ಅದೇ ಮೈಕಲ್, ನೀನು ಅಲ್ಲಿ ಹೇಳ್ತೀನಿ ಗ್ಯಾರೇಜ್ ಹತ್ರ ಹೋದ್ಮೇಲೆ ನನಗೆ ಫೋನ್ ಮಾಡು, ಅಲ್ಲಿ ಹೇಳ್ತೀನಿ ನಾನು ರೆಡಿ ಮಾಡ್ಸೋಕ್ಕಂತ ಹೇಳಿ ಫ್ರಾಂಕ್ಲಿನ್ ಮನೆ ಒಳಗಡೆ ಹೋಗ್ತಿದ್ದಾನೆ. ಇವನು ಬೇರೆ ಫೋನ್ ಮೇಲೆ ಫೋನ್ ಹೊಡಿತಿದ್ದಂಗೆ ಇವನು ಬೋಡ. ಸ್ವಲ್ಪ ಮೈಕಲ್ಗೆ ಬೇಜಾರಾತ ಅನ್ಸುತ್ತೆ. ಫ್ರಾಂಕ್ಲಿನ್ಗೂ ಬೇಜಾರಾಗೈತೆ. ಬಿಕಾಸ್ ಫ್ರಾಂಕ್ಲಿನ್ ಬಂದ್ಬಿಟ್ಟು ಮೈಕಲ್ ಫ್ರೆಂಡ್ ಆಗಿರ್ಬೋದು. ಬಟ್ ಆದರೆ ಈ ಥರ ವಿಚಾರದಾಗೆಲ್ಲ ಫ್ರೆಂಡ್ಶಿಪ್ ಬರೋಲ್ಲ. ಏನು ಮಾಡೋಕ್ಕಲ್ಲ, ಕಾರ್ ರೆಡಿ ಮಾಡಿಸ್ಕೊಡ್ತೀನಿ. ಈಗ ಸದ್ಯಕ್ಕೆ ಫ್ರಾಂಕ್ಲಿನ್ ಮಲ್ಕೊಂಡು ಯೋಚನೆ ಮಾಡ್ಕೊಂತ ನೋಡ್ರಿ, ಬಟ್ಟೆ ಸಮೇತ ಬಿಚ್ಚಾಕಿಲ್ಲ, ಹಂಗೆ ಮಲ್ಕೊಂಡಿದ್ದೀನಿ. ಸೊ ಐ ಹೋಪ್ ಫೈನಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅನ್ಕೊಂತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಒಳ್ಳೆ ಕಂಟೆಂಟ್ ತರ್ತೀನಿ. ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತೀರಿ. ಓಕೆ ಫ್ರೆಂಡ್ಸ್, ಬಾಯ್.